ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಟ್ಯಾನ್ ರಿಮೂವರ್ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಹಿಂದೆ ಇದೇ ಬ್ರ್ಯಾಂಡ್ ಅವರ ಒಂದು ಟ್ಯಾನ್ ರಿಮೂವರ್ ಸ್ಕ್ರಬ್ ಬಗ್ಗೆ ಈ ಒಂದು ವಿಡಿಯೋ ಮಾಡಿದ್ದೆ. ಸೊ ಸೇಮ್ ಬ್ರ್ಯಾಂಡಲ್ಲಿ ಇವತ್ತು ನಾನು ಒಂದು ಟ್ಯಾನ್ ಬಗ್ಗೆ, ಫೇಸಲ್ಲಿರೋ ಟ್ಯಾನ್ ಆಗಿರ್ಬೋದು, ಹ್ಯಾಂಡ್ಸಲ್ಲಿ ಆಗಿರ್ಬೋದು, ಅಥವಾ ಕಾಲಲ್ಲಿರುವಂತಹ ಟ್ಯಾನ್ ಆಗಿರ್ಬೋದು. ಸೊ ಟ್ಯಾನ್ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಯಾವುದೇ ರೀತಿಯ ಬಟ್ಟೆ ಹಾಕಬೇಕಾದ್ರೆ ತುಂಬ ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಟ್ಯಾನ್ ರಿಮೂವರ್ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಟ್ಯಾನ್ ರಿಮೂವರ್ ಮಾಡಲಿಕ್ಕೆ ಅಂತ ಬಳಸ್ತಾ ಇರುವಂತಹ ಏನು ಪ್ರಾಡಕ್ಟ್ ಅಂತ ಅಂದರೆ, ಎವ್ರಿ ಯೂತ್ ನ್ಯಾಚುರಲ್ ಅವರ ಟ್ಯಾನ್ ರಿಮೂವರ್ ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಹಿಂದೆ ನಾನು ಸೇಮ್ ಬ್ರ್ಯಾಂಡಲ್ಲಿ ಸ್ಕ್ರಬ್ನ ಯೂಸ್ ಮಾಡಿದ್ದೆ. ಸೊ ಅದು ಏನು ಅಂದರೆ ಟ್ಯಾನ್ ರಿಮೂವರ್ ಬಗ್ಗೆ. ಸೊ ಅದು ಕೂಡ ಸಿಕ್ಕಾಪಟ್ಟೆ ವರ್ಕ್ ಆಯಿತು. ಅದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವಾಗಲೂ ಚಾಕ್ಲೇಟ್ ಅನ್ನೋದು ಟ್ಯಾನ್ ರಿಮೂವರ್ಗೆ ಒಳ್ಳೆ ಮದ್ದಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಸುಮಾರಷ್ಟು ಫ್ಲೇವರ್ಸ್ ಬರುತ್ತೆ. ಬಟ್ ಏನು ಅಂದರೆ, ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಏನಿದೆಯೋ ಇದು ಟ್ಯಾನ್ ರಿಮೂವ್ ಆಗೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕು ಟ್ಯಾನ್ ಏನಕ್ಕಾಗತ್ತೆ ಅಂತ. ಬಿಸಿಲಲ್ಲಿ ಓಡಾಡೋದ್ರಿಂದ ಟ್ಯಾನ್ ಆಗುತ್ತೆ, ಡಸ್ಟಿಂದನೂ ಕೂಡ ಟ್ಯಾನ್ ಆಗುತ್ತೆ. ಹಾಗೆ ಲೈಟಿಂಗ್ಸಲ್ಲಿ ವರ್ಕ್ ಮಾಡೋರು ಕೂಡ, ಅವ್ರಿಗೂ ಕೂಡ ಟ್ಯಾನ್ ಆಗುತ್ತೆ. ಹಾಗೆಯೇ ಆಚೆ ಓಡಾಡೋರು, ಲೈಟಿಂಗ್ಸಲ್ಲಿ ಇರೋರು ಅಷ್ಟೇ ಟ್ಯಾನ್ ಆಗುತ್ತೆ ಅಂತ ಅಂದರೆ ಅಲ್ಲ, ಮನೇಲಿ ಇರೋರು ಕೂಡ ಟ್ಯಾನ್ ಆಗುತ್ತೆ. ಮನೇಲಿ ಇರಬೇಕಾದ್ರೆ ಫೇಸು ಕಲರಾಗಿ ಕಾಣಿಸ್ಬೋದು, ವೈಟಾಗಿ ಕಾಣಿಸ್ಬೋದು. ಆದರೆ ಏನು ಅಂದರೆ, ಫೇಸಲ್ಲಾಗಿರ್ಬೋದು, ಕತ್ತಲ್ಲಾಗಿರ್ಬೋದು, ಮತ್ತು ಏನು ಅಂದರೆ ನೀಸಲ್ಲಾಗಿರ್ಬೋದು, ಮತ್ತು ಕೈ ಮಂಡಿ ಸೈಡ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು ಟ್ಯಾನ್ ಅನ್ನೋದು ಆಗುತ್ತೆ. ಮನೇಲಿ ಇದ್ರೂ ಕೂಡ ಆಗುತ್ತೆ, ಮನೇಲಿ ಇಲ್ದೇ ಆಚೆ ಹೋದರೂ ಕೂಡ ಆಗುತ್ತೆ. ಸೊ ಅದೇನು ಅಂದರೆ, ಫೇಸ್ ಕಲರ್ ಒಂದು ಕೆಲವೊಂದು ಪಾರ್ಟ್ಗಳಲ್ಲಿ ಇರುವಂತಹ ಕಲರ್ ಒಂದು ಡಿಫ್ರೆನ್ಸ್ ಆದಾಗ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ಒಂಥರ ಶೈ ಫೀಲ್ ಆಗುತ್ತೆ. ಸೊ ನಾವು ಆಚೆ ಹೋಗಬೇಕಾದ್ರೆ ಕೆಲವೊಂದು ಡ್ರೆಸ್ ಹಾಕ್ಲಿಕ್ಕಾಗಿರ್ಬೋದು, ನಮ್ಗೆ ಇಷ್ಟವಾದಂತಹ ಡ್ರೆಸ್ನ ನಾವು ಅವಾಯ್ಡ್ ಮಾಡಬೇಕು. ಈ ಥರದ ಒಂದು ಪರಿಸ್ಥಿತಿ ನಮ್ಮೆಲ್ಲ ಹುಡುಗಿಯರಿಗಂತೂ ಖಂಡಿತವಾಗ್ಲೂ ಕಾಡುತ್ತೆ. ಆದರೆ ಇದನ್ನು ಹೇಳ್ತೀನಿ, ಈ ಒಂದು ಪ್ರಾಡಕ್ಟ್ನ ಹುಡುಗರು ಯೂಸ್ ಮಾಡ್ಬೋದು, ಹುಡುಗಿಯರು ಯೂಸ್ ಮಾಡ್ಬೋದು. ಟ್ಯಾನ್ ಅನ್ನೋದು ಕೇವಲ ಹುಡುಗಿಯರಿಗೆ ಅಷ್ಟೇ ಅಲ್ಲ, ಹುಡುಗರಿಗೆ ಕೂಡ ಆಗುತ್ತೆ. ಸೊ ಅಂಥವರು ಕೂಡ ಈ ಒಂದು ಟ್ಯಾನ್ನ ರಿಮೂವ್ ಮಾಡ್ಕೊಬೋದು. ಇದನ್ನು ಕೇವಲ ಫೇಸ್ಗೆ, ಕತ್ತಿಗೆ, ಹಾಗೆಯೇ ಕೈ ಮಂಡಿ ಏನಿರುತ್ತೋ ಅಲ್ಲಿಗೆ, ಹಾಗೆಯೇ ನೀಸ್ಗೆ ಅಷ್ಟೇ ಅಲ್ಲದೆ ಅಂಡರ್ ಆರ್ಮ್ಸ್ಗೂ ಕೂಡ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಸೊ ಪ್ರೈವೇಟ್ ಪಾರ್ಟಿಗೆ ಯೂಸ್ ಆಗುವಂತಹ, ಅಂದರೆ ಟ್ಯಾನ್ ರಿಮೂವ್ ಆಗುವಂತಹ ಯಾವುದಾದ್ರೂ ಒಂದು ರೆಮಿಡಿ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಅವರಿಗೆ ನಾನು ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀನಿ. ನಮ್ಮ ಪ್ರೈವೇಟ್ ಪಾರ್ಟಿಗೂ ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು, ಆಗಿರುತ್ತೆ. ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ವರ್ಕ್ ಆಯಿತು. ಆದ್ರಿಂದನೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ, ಬನ್ನಿ. ಈ ಒಂದು ಫೇಸ್ ಪ್ಯಾಕ್ನ ನೀವು ಹಚ್ಕೊಬೇಕಾದ್ರೆ ಕೆಲವು ಪ್ರೊಸೀಜರ್ಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಏನಪ್ಪ ಅಂದರೆ, ಫೇಸ್ ವಾಶ್ ಮಾಡ್ಕೊಬೇಕು. ಸೆಕೆಂಡ್ ಒನ್, ಕ್ಲೆನ್ಸಿಂಗ್ ಮಿಲ್ಕಲ್ಲಿ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಬೇಕು. ಆ ನಂತರದಲ್ಲಿ ಈ ಒಂದು ಟ್ಯಾನ್ ರಿಮೂವರ್ ಫೇಸ್ ಪ್ಯಾಕ್ನ ನೀವು ನಿಮ್ಮ ಫೇಸ್ಗೆ ಹಚ್ಕೊಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಕಣ್ಣು, ಮೂಗು ಹಾಗೆ ಬಾಯಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ನೀವು ಹಚ್ಕೊಬೇಕಾಗತ್ತೆ. ಈ ಒಂದು ಫೇಸ್ ಪ್ಯಾಕ್ ಏನಿದೆಯೋ, ಈ ಒಂದು ಟ್ಯಾನ್ ರಿಮೂವರ್ ಫೇಸ್ ಪ್ಯಾಕ್ನ ಹುಡುಗರು ಹಾಗೆ ಹುಡುಗಿರು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಕೆಲವರಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಟ್ಯಾನ್ ಆಗಿರುತ್ತೆ, ಬ್ಲ್ಯಾಕ್ ಕಲೆ ಇರುತ್ತೆ. ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಪ್ಯಾರಾಬೆನ್ ಫ್ರೀ ಇರೋದ್ರಿಂದ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಒಂದು ಫೇಸ್ ಪ್ಯಾಕ್ 15ರಿಂದ 20 ನಿಮಿಷ ನಮ್ಮ ಫೇಸಲ್ಲಿ ಹಾಗೆ ಡ್ರೈ ಆಗಲಿಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಡೈರೆಕ್ಟಾಗಿ ನೀರನ್ನು ಹಾಕಿ ನಾವು ಒರೆಸ್ಕೊಬಾರ್ದು. ಅದ್ರ ಬದಲಿಗೆ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಕೈನ ಹಸಿ ಮಾಡಿಕೊಂಡು, ಅಂದರೆ ನೀರಿನಲ್ಲಿ ಹಸಿ ಮಾಡಿಕೊಂಡು, ಸೊ ನಾವು ಮಸಾಜ್ ಮಾಡೋ ರೀತಿಯಲ್ಲಿ ನಮ್ಮ ಫೇಸ್ನ ಮಸಾಜ್ ಮಾಡಿಕೊಂಡು, ಆಮೇಲೆ ಒಂದು ಬಟ್ಟೆ ತೊಗೊಂಡು ನಿಮ್ಮ ಫೇಸಲ್ಲಿರುವಂತಹ ಕ್ರೀಮನ್ನು ತೆಗೆದುಹಾಕಿ. ಯಾವುದೇ ಥರದ ಫೇಸ್ ವಾಶ್ ಅಥವಾ ಸೋಪನ್ನು ನೀವು ಯೂಸ್ ಮಾಡಿ ನಿಮ್ಮ ಫೇಸ್ನ ನೀವು ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೊಬಾರ್ದು. ಈ ಥರದ ಒಂದು ಪ್ಯಾಡ್ನ ತೊಗೊಂಡು ಅದನ್ನು ಹಸಿ ಮಾಡಿಕೊಂಡು ನೀವು ಒರೆಸ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ಮೂತಾಗಿರುವಂತಹ ಟವಲ್ನ ತೊಗೊಂಡು ಅದ್ರ ಮೂಲಕನೂ ಕೂಡ ನಿಮ್ಮ ಫೇಸ್ನ ನೀವು ಒರೆಸ್ಕೊಬಹುದು.
ಇವಾಗ ಕಂಪ್ಲೀಟಾಗಿ ನಮ್ಮ ಫೇಸ್ನ ನಾವು ನೀಟಾಗಿ ಒರೆಸ್ಕೊಂಡಿದ್ದೀವಿ. ಯಾವುದೇ ಥರದ ಮುಖದಲ್ಲಿ ಕ್ರೀಮ್ ಇಲ್ಲ ಇವಾಗ. ಅಂದರೆ ಫೇಸ್ ಪ್ಯಾಕ್ ಏನಿದೆಯೋ ಅದು ಯಾವುದೂ ಇಲ್ಲ, ಟ್ಯಾನ್ ರಿಮೂವರ್ ಫೇಸ್ ಪ್ಯಾಕು. ಸೊ ನೀಟಾಗಿ ಒರೆಸ್ಕೊಂಡಿದ್ದೀವಿ. ಫೈನಲಿ ಒಂದು ಸ್ಟೆಪ್ ಏನಪ್ಪ ಅಂದರೆ ಮಾಯ್ಶ್ಚರೈಸರ್ ಕ್ರೀಮ್. ಯಾವುದೇ ಥರದ ಒಂದು ಫೇಸ್ ಪ್ಯಾಕ್ ಹಾಕಿದಾಗ ಅಥವಾ ಏನೇ ಒಂದು ಫೇಸ್ ಪ್ಯಾಕು ಟ್ಯಾನ್ ರಿಮೂವರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹಾಕಿದಾಗ ಫೇಸು ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಅಂದರೆ ಮಾಯ್ಶ್ಚರೈಸರ್, ನೀವು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಪಾಂಡ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ನೀಟಾಗಿ ಫೇಸ್ಗೆ ಹಚ್ಕೊಬೇಕಾಗತ್ತೆ. ಹಚ್ಕೊಂಡ ನಂತರ ಲೈಟಾಗಿ ಮಸಾಜ್ ಮಾಡಬೇಕಾಗತ್ತೆ. ತುಂಬ ರಫಾಗಿ ಮಸಾಜ್ ಮಾಡೋದು ಬೇಡ, ಲೈಟಾಗಿ ಮಸಾಜ್ ಮಾಡಿ. ಹೇಗೆ ಅಂತಂದರೆ ಫೇಸಿಗೆ ಕತ್ತಿಗೆ ನೀಟಾಗಿ ನೀವು ಮಸಾಜ್ ಮಾಡಿದರೆ ಇಲ್ಲಿಗೆ ಈ ಸ್ಟೆಪ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ನೋಡಿದ್ರಲ್ಲ, ಫೇಸಲ್ಲಿರುವಂತಹ ಟ್ಯಾನ್ ಆಗಿರ್ಬೋದು, ಪ್ರೈವೇಟ್ ಪಾರ್ಟಲ್ಲಿ ಇರುವಂತಹ ಟ್ಯಾನ್ ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ನಾವು ಮನೆಯಲ್ಲೇ ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ ಮತ್ತು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲದೇ ನಾವು ಮನೆಯಲ್ಲೇ ಮಾಡ್ಕೊಬೋದು. ಇದನ್ನು ಹುಡುಗರು ಮತ್ತು ಹುಡುಗಿರು ಇಬ್ಬರು ಕೂಡ ಯೂಸ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಆದ್ದರಿಂದನೇ ನಾನು ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಹಾಗೆ ಇದರಿಂದ ಹೆಲ್ಪ್ ಆಗಿದೆ ಅಂತ ಕೂಡ ನಾನು ಅಂದ್ಕೊತೀನಿ. ನೋಡಿ ಇವಾಗ ಫೇಸು ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂಥೇಳಿ. ಸೊ ನೋಡಿ, ಯಾರಿಗೆ ತಾನೇ ಇಷ್ಟ ಇರಲ್ಲ ನಮ್ಮ ಫೇಸ್ ಚೆನ್ನಾಗಿರಬೇಕು ಅಂತ ಹೇಳಿ ಅಲ್ವಾ? ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಯೂಸ್ ಮಾಡಬೇಕು, ಅದರಿಂದ ಆಗುವಂತಹ ಯೂಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಟ್ಯಾನ್ ರಿಮೂವರ್ನ ತೊಗೊಂಬರ್ತಾರೆ, ಟ್ಯಾನ್ ರಿಮೂವರ್ನ ಹಚ್ಚುತ್ತಾರೆ, ಹಚ್ಚಿಬಿಟ್ಟು ಫೇಸ್ ವಾಶ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೋ ಅದು ಫಾಲೋ ಮಾಡೋದಿಲ್ಲ. ಸೊ ಆದ್ದರಿಂದ ಸ್ಕಿನ್ ಏನಾಗುತ್ತೆ, ಡ್ರೈ ಆಗುತ್ತೆ. ಆ ಥರದ ತಪ್ಪನ್ನ, ಆ ಥರ ಮಿಸ್ಟೇಕ್ಸ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿನ್ನು ಯಾವಾಗಲೂ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಡ್ರೈ ಸ್ಕಿನ್ ಇರೋರಿಗಂತೂ ಏನಾಗುತ್ತೆ ಅಂತಂದರೆ, ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಇರೋರು ಯಾವುದೇ ರೀತಿಯ ಮಾಯ್ಶ್ಚರೈಸರ್ ಹಾಕಲಿಲ್ಲ ಅಂತಂದರೆ ಇನ್ನೂ ಸ್ಕಿನ್ ಡ್ರೈ ಆಗುತ್ತೆ. ಅದರಿಂದ ಸ್ಕಿನ್ ಪ್ರಾಬ್ಲಮ್ ಬರೋವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೂ ಕೂಡ ಬಿಫೋರ್ ನಾವು ತಿಳ್ಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿ. ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.